ಶಾಲೆ ಆವರಣದಲ್ಲಿ ಕಸ ಗುಡಿಸಿ ಗುಡ್ಡೆ ಮಾಡಿದ್ರೆ ಕೇವಲ ಪೇಪರ್ಗಳು, ಪೆನ್ ಕ್ಯಾಪ್ಗಳು, ಖಾಲಿ ಆಗಿರೋ ರೀಫಿಲ್ಗಳು ಸಿಗ್ತವೆ. ನಮ್ಮ ಶಾಲೆಯಲ್ಲಿ ನೋಡ್ರಿ ಯಾವ್ಯಾವ ರೀತಿಯ ಒಂದು ಮದ್ಯಪಾನ ಇದ್ದಾವೆ, ಎಲ್ಲ ಬ್ರ್ಯಾಂಡ್ಗಳು ಗುಡ್ಡೆ ಮಾಡಿದ್ರೆ ಸಿಗ್ತವೆ ಈ ಶಾಲೆ ಆವರಣದಲ್ಲಿ. ಇದು ಒಂದು ಶಾಲೆನ ಯಾರಾದರೂ ನೋಡಿದರೆ ನಿಜವಾಗ್ಲೂ ಸಹ ಏನಪ್ಪ ಇದು ಒಂದು ಶಾಲೆ ವಾತಾವರಣನೇ ಇಲ್ಲ, ಎಲ್ಲೋ ಸ್ಲಮ್ ಏರಿಯಾಗೆ ಬಂದಿದ್ದೀವಿ ಅನ್ನೋ ಮಟ್ಟಕ್ಕೆ ಈ ಶಾಲೆ ಆಗಿರೋದು ನೋಡಿಬಿಟ್ಟು ನನಗೆ ತುಂಬ ಕಣ್ಣೀರಲ್ಲಿ ನೀರು ಬರ್ತಾ ಇದೆ. ನನಗೆ ಆರಾಮಾಗಿ ಒಬ್ಬ ಮನುಷ್ಯ ಒಳಗಡೆ ಹೋಗ್ಬೋದು. ಇಲ್ಲಿ ಒಳಗಡೆ ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ರಾತ್ರಿ ಆಯಿತು ಅಂತ ಅಂದರೆ ಯಾರಿಗೆ ಬೇಕಾದ್ರೂ ಯಾಮಾರಿಸಿ ಯಾವ ಚಟುವಟಿಕೆಗಳನ್ನೂ ಕೂಡ ಇಲ್ಲಿ ಮಾಡ್ಬೋದು. ನೋಡಿ ಎಷ್ಟು ಡೋರ್ ಓಪನ್ ಆಗಿದೆ. ಇದು ನಮ್ಮ ಸರ್ಕಾರಿ ಶಾಲೆಯ ಅಂದರೆ ದೇವಸ್ಥಾನ ಅಂತಾರೆ. ಇಲ್ಲಿ ವಿದ್ಯಾಲಯ ಕಸ ತೊಟ್ಟಿ ಮಾಡಿದ್ದಾರೆ. ನಾನು ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. 3-4 ಜನ ಹೇಳ್ತಾ ಇದ್ರು ಸರ್ ಇದು ಅಲ್ಪಸಂಖ್ಯಾತರ ಸರ್ಕಾರಿ ಶಾಲೆ ಅಂತ ಹೇಳ್ತಾ ಇದ್ರು. ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ದಲಿತರು ಅದು ಕಾನ್ಸೆಪ್ಟ್ ಮುಖ್ಯ ಅಲ್ಲ. ಓದೋರು ವಿದ್ಯಾರ್ಥಿಗಳೇ ತಾನೇ, ಶಿಕ್ಷಣ ಪಡೆಯೋದು ವಿದ್ಯಾರ್ಥಿಗಳನ್ನ ತಾನೇ, ಅದು ನಮಗೆ ಮುಖ್ಯ ಆಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅದೇ ರೀತಿ ಮಾನ್ಯ ಸಚಿವರೇ ಏನು ಮಾಡ್ತಾ ಇದ್ದೀರಾ? ಗ್ಯಾರಂಟಿಗಳು ಮಾತ್ರ ಅನುಷ್ಠಾನ ಮಾಡಿಬಿಟ್ರೆ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂದ್ಕೊಂಡ್ರಾ? ದಯವಿಟ್ಟು ಇಲ್ಲ. ಇಂಥ ಕಡೆ ಬನ್ನಿ, ಗ್ರಾಮೀಣ ಭಾಗಕ್ಕೆ ಬನ್ನಿ, ತಾಲೂಕು ಲೆವೆಲ್ಲಿಗೆ ಬಂದು ಅಭಿವೃದ್ಧಿ ಮಾಡಿರಿ. ಎಸ್ ವೀಕ್ಷಕರೇ, ನನಗಂತೂ ಕೆಟ್ಟ ದುರ್ವಾಸನೆ ಬರ್ತಾ ಇದೆ. ಬಟ್ ವಿಡಿಯೋ ನೋಡೋರಿಗೆ ಮಾತ್ರ ವಾಸನೆ ಬರೋದಿಲ್ಲ. ವಿಡಿಯೋ ಪೂರ್ತಿನ ನೋಡಲೇಬೇಕು. ನಾವಿರೋವಂಥ ಜಾಗ ಐತಿಹಾಸಿಕ ಶಿರಾನಗರದ ಒಂದು ಸರ್ಕಾರಿ ಶಾಲಾ ಆವರಣದಲ್ಲಿರುವಂಥದ್ದು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಶಾಲಾ ಆವರಣದ ಒಳಗಡೆ ಇರುವಂಥ ಕಸ, ಕೆಟ್ಟು ವಾಸನೆ ನಮಗೆ ಬರ್ತಾ ಇದೆ. ವಿಡಿಯೋ ನೋಡ್ತಿರೋರಿಗೆ ಖಂಡಿತ ಬರಲ್ಲ. ಬಟ್ ವಿಶೇಷ ಸುದ್ದಿ ಇದು, ಖಂಡಿತ ನೀವು ನೋಡಲೇಬೇಕು. ಬನ್ನಿ ಹಾಗಾದರೆ ಶಾಲೆಯ ಮುಂಭಾಗದಲ್ಲಿ ಹೋಗ್ತಿದ್ದೀನಿ. ಇದು ಶಾಲಾ ಆವರಣದಲ್ಲಿರುವಂತಹ ಒಂದು ದೃಶ್ಯ ನೀವು ನೋಡ್ತಾ ಇದ್ದೀರಾ. ನಮಗಂತೂ ಬಾಯಿಂದ ಹೇಳೋಕ್ಕೆ ಬರ್ತಿಲ್ಲ ಇದು ಯಾವ ಥರ ಹೇಳಬೇಕು ಅಂತ. ಯಾಕಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಇವಾಗೇನಿದೆಯಲ್ಲ ಅದು ಗ್ಯಾರಂಟಿಗೆ ಮಾತ್ರ ಸೀಮಿತ ಆಗಿರೋದ. ಗ್ಯಾರಂಟಿ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ ಅದನ್ನು ಮಾತ್ರ ಜನಗಳಿಗೆ ತಲುಪಿಸಿದ್ರೆ ಮುಗಿದೋಯ್ತಾ? ಬೇರೆ ಅಭಿವೃದ್ಧಿ ಇವ್ರ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ಅದು ವಿಶೇಷವಾಗಿ ದೆಹಲಿಯ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಅವರು ಶಾಸಕರಾಗಿ ಆಯ್ಕೆ ಆಗಿರುವಂತಹ ಕ್ಷೇತ್ರ ನಮ್ಮದು. ಅದು ಹೃದಯ ಭಾಗದಲ್ಲಿರುವಂಥ ಈ ಒಂದು ಸರ್ಕಾರಿ ಶಾಲೆಯ ಆವರಣದಲ್ಲಿ ಇಂತಹ ದುಸ್ಥಿತಿ ಬರ್ತಾ ಇದೆ. ನಮಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅಂದರೆ ಇಲ್ಲಿ ಮಕ್ಕಳು ಯಾವ ಥರ ವಿದ್ಯಾಭ್ಯಾಸ ಮಾಡ್ತಾರೆ ಅನ್ನೋದು ನಮಗಂತೂ ಏನೂ ಗೊತ್ತಾಗ್ತಿಲ್ಲ. ಯಾವ ಭಾಷೆಯಲ್ಲಿ ಯಾವ ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ಹಾಗಾದರೆ ಬನ್ನಿ ಪೂರ್ತಿ ಇಲ್ಲಿ ಶಾಲೆಯ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮನಿಗೆ ತೋರಿಸ್ತಾ ಹೋಗ್ತೀನಿ. 1928ರಲ್ಲಿ ಪ್ರಾರಂಭವಾದ ಈ ಶಾಲೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ನೋಡಿರೋವಂಥ ಶಾಲೆ ಇದು. ಬಟ್ ಈಗಿನ ಪರಿಸ್ಥಿತಿ ಯಾಕೆ ಈ ಶಾಲೆಗೆ ಬಂತು? ಸರ್ಕಾರಿ ಶಾಲೆನ ಉದ್ಧಾರ ಮಾಡ್ತೀನಿ ಅಂತ ಪ್ರತಿಯೊಬ್ಬ ರಾಜಕಾರಣಿಗಳು ಎಲ್ಲ ಭಾಷಣದಲ್ಲಿ ಮಾತಾಡೋವಂಥದ್ದು ಅದು ಕಾಮನ್ ವರ್ಡ್ ಆಗಿದೆ ಏನೋ ಅಂತ ಗೊತ್ತಿಲ್ಲ. ಯಾಕಂದರೆ ತುಂಬ ಜನ ಈ ಸುದ್ದಿನೂ ಕೂಡ ಮಾಡಿದ್ರು, ಪೇಪರಲ್ಲಿ ಪ್ರಸಾರ ಆಯಿತು, ದೃಶ್ಯ ಮಾಧ್ಯಮದಲ್ಲಿ ಬಹಳಷ್ಟು ಜನ ಹಾಕಿದ್ರು. ನೋಡಿ ಇವಾಗ ನೋಡ್ತಾ ಇದ್ದೀರಾ, ಇಲ್ಲಿ NH4 ಇರೋವಂಥದ್ದು ಪಕ್ಕದಲ್ಲಿ ಯಾವುದೇ ರೀತಿಯಲ್ಲಿ ಗೇಟ್ಗೆ ಒಂದು ಕಾಂಪೌಂಡ್ಗೆ ಗೇಟ್ ಇಲ್ಲ. ಬಟ್ ಇಲ್ಲೊಂದು ರೂಮ್ ಓಪನ್ ಆಗಿರೋವಂಥದ್ದು, ಇದು ಕೂಡ ಶಾಲಾ ಕೊಠಡಿ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಆರಾಮಾಗಿ ಒಬ್ಬ ಮನುಷ್ಯ ಒಳಗಡೆ ಹೋಗ್ಬೋದು. ಇಲ್ಲಿ ಒಳಗಡೆ ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ರಾತ್ರಿ ಆಯಿತು ಅಂತ ಅಂದರೆ ಯಾರಿಗೆ ಬೇಕಾದ್ರೂ ಯಾಮಾರಿಸಿ ಯಾವ ಚಟುವಟಿಕೆಗಳನ್ನೂ ಕೂಡ ಇಲ್ಲಿ ಮಾಡ್ಬೋದು. ನೋಡಿ ಎಷ್ಟು ಡೋರ್ ಓಪನ್ ಆಗಿದೆ. ಇದು ನಮ್ಮ ಸರ್ಕಾರಿ ಶಾಲೆ. ಬನ್ನಿ ಹಾಗಾದರೆ ಇನ್ನೂ ಸಾಕಷ್ಟು ವಿಚಾರಗಳು ಈ ಶಾಲೆಯ ಬಗ್ಗೆ ಇದ್ದಾವೆ, ಮಾತಾಡ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಇದು ಶಾಲೆಯ ಒಂದು ಹಿಂಭಾಗ, ಕಿಟಕಿ ಇರುವಂಥದ್ದು. ಇಲ್ಲೇ ಕೂಡ ಮೂತ್ರ ವಿಸರ್ಜನೆ ಮಾಡ್ತಾರೆ. ತುಂಬ ಖಾರವಾಗಿ ಸ್ಮೆಲ್ ಬರ್ತಾ ಇರುವಂಥದ್ದು. ಆದರೆ ಮಕ್ಕಳು ಇದನ್ನು ಹೇಗೆ ಸಹಿಸ್ತಾರೆ ಅನ್ನೋದೇ ಒಂದು ಪ್ರಶ್ನೆ. ಯಾಕೆ ಇದು ಯಾರಿಗೂ ಕಾಣಿಸ್ತಾ ಇಲ್ಲ? ಯಾಕೆ ಈ ಒಂದು ಜಾಗದಲ್ಲಿ ಅಭಿವೃದ್ಧಿ ಪಡಿಸೋಕ್ಕೆ ಯಾರೂ ಮುಂದೆ ಬರ್ತಿಲ್ಲ ಅನ್ನೋದು ಸಾಕಷ್ಟು ಪ್ರಶ್ನೆಗಳಿಗೆ ಇಲ್ಲಿವರೆಗೂ ಉತ್ತರನೂ ಸಿಕ್ಕಿಲ್ಲ. ಹಾಗಾದರೆ ಬನ್ನಿ ನಿಮಗೆ ಇನ್ನೂ ತೋರಿಸ್ತೀನಿ. ನೋಡಿ ಇದೆಲ್ಲನೂ ಕೂಡ ನೀವು ನೋಡ್ತಿರೋ ದೃಶ್ಯ ಶಾಲೆಯ ಸುತ್ತಮುತ್ತ ಇರೋವಂಥದ್ದು. ಆಮೇಲೆ ಎಲ್ಲಿ ನೋಡಿ, ಸಂಜೆ ಆದರೆ ಮೂತ್ರ ವಿಸರ್ಜನೆ ಮಾಡಿ ಸಲೀಸಾಗಿ ಹೋಗ್ಬಿಡ್ತಾರೆ ಜನ. ಬಟ್ ಪಾಪ ಅವ್ರು ಆ ಜನಗಳಿಗೂ ನಾವು ಹೇಳೋಕ್ಕೆ ಬರಲ್ಲ. ಯಾಕಂದರೆ ಬಂದೋಬಸ್ತಾಗಿ ಒಂದು ಶಾಲೆ ಇದ್ದರೆ ಯಾಕೆ ಆ ಕೆಲಸ ಮಾಡ್ತಾರೆ? ಇಲ್ಲಿ ನೋಡ್ಬೋದು ನೀವು, ಡ್ರಿಂಕ್ಸ್ ಮಾಡ್ತಾರೆ. ನೋಡಿ ಇಲ್ಲಿ ಲೋಟ ಡ್ರಿಂಕ್ಸು. ನೋಡಿ ಒಂದು ಶಾಲೆಯ ಸುದ್ದಿ ಹೇಳಬೇಕಂತ ಅಂದರೆ ನಾವು ಈ ಬ್ರ್ಯಾಂಡ್ದು ಅಡ್ವರ್ಟೈಸ್ ಮಾಡ್ದಂಗೆ ಆಗೋಯ್ತು. ಇದು ಯಾವುದೋ ಬ್ಲಾಕ್ ಅಂತೆ.
ಯಾವುದೋ ಚಾಯ್ಸ್ ಅಂತೆ. ಇಂಥವು ನಮ್ಮ ಶಾಲೆಯ ಆವರಣದಲ್ಲಿ ಈಗಲೂ ಕೂಡ ಈ ವಾತಾವರಣದಲ್ಲಿ ನಾವಿದ್ದೀವಿ ಅಂತಂದರೆ ಇದಕ್ಕೆ ಸರ್ಕಾರಗಳೇ ಹೊಣೆ ಆಗ್ತವೆ, ಸ್ಥಳೀಯ ಶಾಸಕರೇ ಹೊಣೆ ಆಗ್ತಾರೆ, ಇಲ್ಲೇನು ಶಿಕ್ಷಣ ಅಧಿಕಾರಿಗಳಿದ್ದಾರೆ BO ಅವರೇ ಹೊಣೆ ಆಗ್ತಾರೆ, ತಹಸೀಲ್ದಾರ್ ಕೂಡ ಇದನ್ನು ಬಂದು ಗಮನಿಸ್ಬೋದು, ಒಂದೇ ದಿವಸದಲ್ಲಿ ಇಲ್ಲಿ ಆದೇಶವನ್ನು ಮಾಡ್ಬೋದು. ಅಂತಹ ಒಂದು ಪರಿಸ್ಥಿತಿಗೆ ಬಂದಿರೋವಂಥದ್ದು ನೋಡಿ. ಶಾಲೆಯ ಆವರಣದಲ್ಲಿ ಕಸ ಗುಡಿಸಿ ಗುಡ್ಡೆ ಮಾಡಿದ್ರೆ ಕೇವಲ ಪೇಪರ್ಗಳು, ಪೆನ್ ಕ್ಯಾಪ್ಗಳು, ಖಾಲಿ ಆಗಿರೋ ರೀಫಿಲ್ಗಳು ಸಿಗ್ತವೆ. ನಮ್ಮ ಶಾಲೆಯಲ್ಲಿ ನೋಡ್ರಿ ಯಾವ್ಯಾವ ರೀತಿಯ ಒಂದು ಮದ್ಯಪಾನ ಇದ್ದಾವೆ, ಎಲ್ಲ ಬ್ರ್ಯಾಂಡ್ಗಳು ಗುಡ್ಡೆ ಮಾಡಿದ್ರೆ ಸಿಗ್ತವೆ ಈ ಶಾಲೆಯ ಆವರಣದಲ್ಲಿ. ದಯವಿಟ್ಟು ಯಾವ ರೀತಿ ಸುದ್ದಿ ಮಾಡಿ ನಿಮಗೆ ಇದನ್ನು ತಲುಪಿಸ್ಬೇಕು ಅನ್ನೋದು ನಮಗಂತೂ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ದಯವಿಟ್ಟು ಬಹಳ ಹಿರಿಯರಿದ್ದೀರಾ ಶಾಸಕರು, ಶಿರಾ ಕ್ಷೇತ್ರದ ಶಾಸಕರು, ಕೂಡಲೇ ಗಮನ ಹರಿಸ್ಬಿಟ್ಟು ಮುಂದೆ ನಿಂತ್ಕೊಂಡು ಚೇರ್ ಹಾಕ್ಕೊಂಡು ಕೆಲಸ ಮಾಡಿಸೋ ಅಧಿಕಾರ ಶಾಸಕರಿಗಿರುತ್ತೆ. ಅದರಲ್ಲೂ ಕೂಡ ನೀವು ದೆಹಲಿ ವಿಶೇಷ ಪ್ರತಿನಿಧಿಗಳು, MLC ಕೂಡ ಇರುವಂಥದ್ದು, ಶಿಕ್ಷಣ ತಜ್ಞ ಅಂತಲೇ ಕರೀತಾರೆ ಚಿದಾನಂದ ಗೌಡರು, ಅವರು ಕೂಡ ಇಲ್ಲಿ ಬಂದು ಪಾತ್ರ ವಹಿಸ್ಬೋದು, ಈ ಒಂದು ಅಭಿವೃದ್ಧಿಗೆ ಶ್ರಮಿಸ್ಬೋದು. ನಗರಸಭಾ ಅಧ್ಯಕ್ಷರಿಗೂ ಈ ಜವಾಬ್ದಾರಿ ಇರ್ತದೆ, BOನಿಗೂ ಈ ಜವಾಬ್ದಾರಿ ಇರ್ತದೆ, ತಾಲೂಕು ದಂಡಾಧಿಕಾರಿಗಳಿಗೂ ಈ ಒಂದು ಜವಾಬ್ದಾರಿ ಇರ್ತದೆ. ದಯವಿಟ್ಟು ಇಲ್ಲಿ ಬನ್ನಿ, ಇಲ್ಲಿ ಬಂದಿರೋಂಥ ಸ್ಥಳೀಯ ಜನ ಕೂಡ ಈ ಶಾಲೆ ಬಗ್ಗೆ ಏನಂತ ಹೇಳ್ತಾರೆ ನೋಡ್ತಾ ಕೇಳ್ತಾ ಹೋಗೋಣ. ಇಲ್ಲೆಲ್ಲ ಕಸದ ಬುಟ್ಟಿ ಮಾಡ್ಕೊಂಬಿಟ್ಟಿದ್ದಾರೆ, ಇಲ್ಲೆಲ್ಲ ಎಲ್ಲಿ ನೋಡಿದ್ರು ಅಲ್ಲಿ ಕಸ. ಇದು ಒಂದು ಶಾಲೆನಾ? ಯಾರಾದರೂ ನೋಡಿದರೆ ನಿಜವಾಗ್ಲೂ ಸಹ ಏನಪ್ಪ ಇದು ಒಂದು ಶಾಲೆ ವಾತಾವರಣನೇ ಇಲ್ಲ, ಏನೋ ಎಲ್ಲೋ ಸ್ಲಮ್ ಏರಿಯಾಗೆ ಬಂದಿದ್ದೀವಿ ಅನ್ನೋ ಮಟ್ಟಕ್ಕೆ ಈ ಶಾಲೆ ಆಗಿರೋದು ನೋಡಿಬಿಟ್ಟು ನನಗೆ ತುಂಬ ಕಣ್ಣೀರಲ್ಲಿ ನೀರು ಬರ್ತಾಯಿದೆ. ನನಗೆ ಎಂಥ ಕಷ್ಟಪಟ್ಟು ನಾವು ಅಷ್ಟೆಲ್ಲ ಇದು ಮಾಡಿ ಒಂದು ಶಾಲೆ ಒಂದು ರೀತಿಯಲ್ಲಿ ತಂದಿದ್ದು. ಸರ್ಕಾರ ಹೇಳುತ್ತೆ ಅಲ್ಪಸಂಖ್ಯಾತರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ, ಅದನ್ನ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಇಲ್ಲಿ ನೋಡಿದರೆ ಇವಾಗ ಮಕ್ಕಳ ಸ್ಟ್ರೆಂತು ಕಡಿಮೆ ಆಗಿಬಿಟ್ಟಿದೆ. ಕಾರಣ ಏನು? ವಾತಾವರಣ ಸರಿ ಇಲ್ಲ, ಶಾಲೆಯ ವಾತಾವರಣನೇ ಸರಿ ಇಲ್ಲ. ಇಲ್ಲಿ ಸಾಯಂಕಾಲ ಆದರೆ ಎಲ್ಲ ಬಂದು ಕುಡಿದು ಪಡೆದು ಇಲ್ಲಿ ಕುಣಿತಾರೆ, ಇಲ್ಲಿ ಇಲ್ದಿದ್ದೆಲ್ಲ ಕೆಲಸಗಳೆಲ್ಲ ಮಾಡ್ತಾರೆ. ಆದ್ದರಿಂದ ಇದೊಂದು ಶಾಲೆಯ ಒಂದು ರೀತಿಯೇ ಅಲ್ಲ ಇದು. ಇಲ್ಲಿ ಶಾಲೆ ನಡ್ಸೋಕ್ಕೆ ಭಾಳ ಕ್ಲಾಸಸ್ ನಡ್ಸೋಕ್ಕೆ ತೊಂದರೆ ಆಗಿಬಿಟ್ಟಿದೆ. ಆ ಥರ ಒಂದು ವಾತಾವರಣ ಆಗಿಬಿಟ್ಟಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, ಮೊದಲನೇದಾಗಿ ಈ ಒಂದು ಶಾಲೆಗೆ ಒಂದು ಶಾಲೆಯ ವಾತಾವರಣವನ್ನು ಕಲ್ಪಿಸ್ಕೊಡಿ. ಎಲ್ಲದಕ್ಕಿಂತ ಮೊದಲಾಗಿ ಈ ಸರ್ವೆ ಆಗಿದೆ, 3 ಸಲ ಸರ್ವೆ ಆಗಿದೆ, ಸರ್ವೆ ಮ್ಯಾಪ್ ಎಲ್ಲ ಇದೆ. ಅದು ದಯವಿಟ್ಟು ಕಾಂಪೌಂಡ್ಗೆ ಆಗುವಂಥ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿ ಒಂದು ಶಾಲೆಯ ವಾತಾವರಣವನ್ನು ನಿರ್ಮಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಈ ಒಂದು ಶಾಲೆಯ ದುಸ್ಥಿತಿ ನೋಡಿದರೆ ಒಂಥರ ಬೇಜಾರಾಗುತ್ತೆ. ಏನಪ್ಪ ಸಂತೆ ಹೊತ್ತು ಆದರೆ ಇಲ್ಲಿ ಒಂದು ಅನೈತಿಕ ತಾಂಡವಾಗಿದೆ. ಇಲ್ಲಿ ಕುಡುಕರು, ಅನೈತಿಕ ಚಟುವಟಿಕೆ, ಶಿಕ್ಷಕರಿಗೂ ಎದುರಲ್ಲ, ಏನೂ ಇಲ್ಲ, ಬೀಗ ಹೊಡೆಯೋದು, ಒಳಗಡೆ ಹೋಗೋದು. ನಾವು ಪೊಲೀಸ್ ಇಲಾಖೆಗೂ ಸಹ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ, ಕಂಪ್ಲೇಂಟ್ ಸಹ ಕೊಟ್ಟಿದ್ವಿ. 2-3 ಸಲ ಕಳ್ತನೂ ಆಗಿತ್ತು. ಒಂದು ಸಲ ಈ ರೂಮ್ ಎಲ್ಲ ಸುಟ್ಟೋಗಿತ್ತು. ಈ ರೂಮ್ ಇಲ್ಲ ಇದು ನೋಡಿ ಸರ್, ಈ ರೂಮ್ನಾಗ ಬೆಂಕಿ ಹಾಕಿ ಇದು ಮಾಡಿ ಹೋಗಿದ್ರು. ಇದ್ರ ಬಗ್ಗೆ ನಾವು ಸಹ ಪೊಲೀಸ್ ಸ್ಟೇಷನ್ಗೆ ಸಹ ಮಾಹಿತಿ ಕೊಟ್ಟಿದ್ವಿ. ಈಗಲಾದರೂ ನಮ್ಮ ಶಾಸಕರು ಅವರು ಮನಸ್ಸು ಮಾಡಿದರೆ ಈ ಒಂದು ಶಾಲೆಗೆ ಈಗ ಅವಶ್ಯಕತೆವಾಗಿರೋದು ಕಾಂಪೌಂಡ್ ಒಂದು ಆಗಿಬಿಟ್ರೆ ಇಲ್ಲಿ ಯಾವುದೂ ಅಹಿತಕರ ಚಟುವಟಿಕೆ ಆಗಲ್ಲ. ಈಗ ವಾಹನಗಳು ಸಹ ಬಂದು ಒಳಗಡೆ ನಿಲ್ಲಿಸ್ತಾ ಇದ್ದಾರೆ, ಮೆಕ್ಯಾನಿಕ್ಗಳು ರಿಪೇರಿ ಸಹ ಮಾಡ್ತಾರೆ. ನೀವು ನೋಡಿ ಈ ಕಾಂಪೌಂಡ್ ಸುತ್ತ ಏನೈತೆ ಅಂತ. ಇಲ್ಲಿ ಬಂದು ಮೂತ್ರ ಮಾಡೋದು, ಮಕ್ಕಳಿಗೂ ಸಹ ಏನಾಗುತ್ತೆ ಇದರಿಂದ ಅಂತ ಸಾರ್ವಜನಿಕರಿಗೂ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಸಾಕಷ್ಟು ಜಾಗನೂ ಸಹ ಒತ್ತುವರಿ ಆಗಿದೆ. ನಾವು ಸರ್ವೆನೂ ಸಹ ಮಾಡಿಸಿದ್ವಿ. ಈಗ ಸರ್ವೆ ಕಾಪಿನೂ ಬಂದಿದೆ. ಈಗ ಒಂದು ಯಾವುದಾದ್ರೂ ಒಂದು ನಿಧಿಯಿಂದ ಕಾಂಪೌಂಡ್ ಕಟ್ಟಿದರೆ ಈ ಒಂದೆಲ್ಲ ಸಮಸ್ಯೆಗೆ ಬಗೆಹರಿಯುತ್ತೆ ಅಂತ ನಾನು ನಮ್ಮ ಶಾಸಕರಾದ ದೆಹಲಿಯ ಪ್ರತಿನಿಧಿಗಳು TB ಜಯಚಂದ್ರ ಸಾಬ್ರವರಲ್ಲೂ ವಿನಂತಿ ಮಾಡುತ್ತೇನೆ. ಇವತ್ತಿಲ್ಲಿ ಬಂದು ನೋಡ್ತಿದ್ದಾರಂದರೆ ನನಗೆ ಒಂದು ನಾಚಿಕೆ ಬರ್ತಿದೆ. ಯಾಕಂದರೆ ಇದು ಸರ್ಕಾರಿ ಶಾಲೆ ಅನ್ನಲ್ಲ, ಕಸದ ತೊಟ್ಟಿ ಅಂತಾರೆ. ತಾವೆಲ್ಲ ನೋಡಿರಬೇಕು. ಇವತ್ತೊಂಥರ ವಿದ್ಯಾಲಯ ಅಂದರೆ ದೇವಸ್ಥಾನ ಅಂತಾರೆ, ಇಲ್ಲಿ ವಿದ್ಯಾಲಯ ಕಸದ ತೊಟ್ಟಿ ಮಾಡಿದ್ದಾರೆ. ನಾನು ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನು ಸುಮಾರು ಸತಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ, ಒಳ್ಳೆ ಆರೋಗ್ಯ ಮತ್ತು ಒಳ್ಳೆ ವಿದ್ಯೆ ಕೊಡೋಣ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡಿದರೆ
ಆರೋಗ್ಯ ಕೆಟ್ಟೋಗುತ್ತೆ, ಕಾಯಿಲೆ ಬಂದ್ಬಿಡುತ್ತೆ. ಇಲ್ಲಿಂದನೇ ಎಲ್ಲ ಕಡೆ ಟೈಫಾಯ್ಡ್, ಮಲೇರಿಯಾ ಇಂಥ ಕಾಯಿಲೆ ಹರಡಿರ್ತಿದೆ ಅಂತ ನನಗೆ ಅನಿಸ್ತಿದೆ. ಈ ದಯವಿಟ್ಟು ಇದು ಸಂಬಂಧಪಟ್ಟಿದ್ದು ಯಾರ್ಯಾರು ಅಧಿಕಾರಿ ಇದ್ದಾರೆ ಅವರೆಲ್ಲ ಗಮನಕ್ಕೆ ತಗೊಂಡು ಇಲ್ಲಿನ ಕ್ಲೀನ್ ಮಾಡಿ ಸ್ಕೂಲಿಗೆ, ಈ ಶಾಲೆಗೆ ಒಂದು ಓದೋಕ್ಕೆ ಒಂದು ವಿದ್ಯಾಲಯ ಮಾಡಬೇಕು ಅಂತ ನಾನು ಎಲ್ಲರಿಂದ ಕೇಳ್ಕೊತೀನಿ. ಇಲ್ಲಿ ಯಾರೋ ಒಂದು 3-4 ಜನ ಹೇಳ್ತಾ ಇದ್ರು ಸರ್ ಇದು ಅಲ್ಪಸಂಖ್ಯಾತರ ಸರ್ಕಾರಿ ಶಾಲೆ ಅಂತ ಹೇಳ್ತಾ ಇದ್ರು. ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ದಲಿತರು ಅದು ಕಾನ್ಸೆಪ್ಟ್ ಮುಖ್ಯ ಅಲ್ಲ. ಓದೋರು ವಿದ್ಯಾರ್ಥಿಗಳೇ ತಾನೇ, ಶಿಕ್ಷಣ ಪಡೆಯೋದು ವಿದ್ಯಾರ್ಥಿಗಳನ್ನ ತಾನೇ, ಅದು ನಮಗೆ ಮುಖ್ಯ ಆಗಿರುವಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣಿಸ್ತಿದೆ, ಅಲ್ಲಿ ಹಳೆ ಹೆಂಚು ಹಾಕಿದ್ದಾರೆ, ಕೆಂಪು ಹೆಂಚು. ಅದು ಅದೇ ಬಿಲ್ಡಿಂಗ್ಗೆ ಆಲ್ಟ್ರೇಷನ್ ಮಾಡಿ ಇಲ್ಲಿ ಶೀಟ್ ಹಾಕಿದ್ದಾರೆ, ಸೋರಬಾರ್ದು ಅಂತ ಹೇಳ್ಬಿಟ್ಟು. ನಾನು ಇದನ್ನು ಸರ್ಕಾರಕ್ಕೆ ಯಾವ ದೊಡ್ಡ ವಿಚಾರವೂ ಅಲ್ಲ. ಇದು ಶಿರಾನಗರದ ಹೃದಯ ಭಾಗದಲ್ಲಿರುವಂಥ ಜಾಗ ಹೆಂಗೆ ಅಭಿವೃದ್ಧಿ ಪಡಿಸ್ಬೇಕು ಅಂದರೆ ಬೇರೆ ಜಿಲ್ಲೆಯವರು ಬಂದು ಇದನ್ನು ನೋಡ್ಕೊಳ್ತಾ ಹೋಗಬೇಕು, ಹೆಂಗೆ ಮಾಡಿದ್ದಾರೆ ಸರ್ಕಾರಿ ಶಾಲೆ ಅನ್ನೋ ಮಟ್ಟಕ್ಕೆ ನಿರ್ಮಾಣ ಮಾಡ್ಬೋದು ಈ ಜಾಗದಲ್ಲಿ. ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸುದ್ದಿ ತಲುಪಿಸಿ ದಯವಿಟ್ಟು ಶೇರ್ ಮುಖಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅದೇ ರೀತಿ ಮಾನ್ಯ ಸಚಿವರೇ, ಏನು ಮಾಡ್ತಾಯಿದ್ದೀರಾ? ಗ್ಯಾರಂಟಿಗಳು ಮಾತ್ರ ಅನುಷ್ಠಾನ ಮಾಡಿಬಿಟ್ರೆ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂದ್ಕೊಂಡ್ರಾ? ದಯವಿಟ್ಟು ಇಲ್ಲ. ಇಂಥ ಕಡೆ ಬನ್ನಿ, ಗ್ರಾಮೀಣ ಭಾಗಕ್ಕೆ ಬನ್ನಿ, ತಾಲೂಕು ಲೆವೆಲ್ಲಿಗೆ ಬಂದು ಅಭಿವೃದ್ಧಿ ಮಾಡಿರಿ. ಆವಾಗ ನಿಮ್ಮ ಸರ್ಕಾರಕ್ಕೆ ಎಲ್ಲರೂ ಕೂಡ ಒಪ್ತಾರೆ. ದಯವಿಟ್ಟು ಶಾಸಕರಾದಂತಹ TB ಜಯಚಂದ್ರ ಅವರು ಕೂಡಲೇ ಗಮನಕ್ಕೆ ಹಾಕ್ಕೋಬೇಕು ಈ ಸುದ್ದಿನ. ಆದಷ್ಟು ಬೇಗ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅಧಿಕಾರಿಗಳೇನಿದ್ದೀರಲ್ಲ ನಮ್ಮ ಶಿರಾ ತಾಲೂಕಲ್ಲಿ, ಅವ್ರದ್ದು ಕೂಡ ಪಾತ್ರನೇ ಇದು. ಈ ಅಭಿವೃದ್ಧಿಗೆ ಅವರು ಕೂಡ ಬರಬೇಕು. ನಗರಸಭೆ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ತಹಸೀಲ್ದಾರರು, BO ಎಲ್ಲರೂ ಕೂಡ ಕಾರಣಕರ್ತರೆ. ಶಿಕ್ಷಣ ಸಚಿವರು, ಅದು ಹೈಯರಿ ಶಿಕ್ಷಣ ಅವರು ದಿನೇಶ್ ಗುಂಡೂರಾವ್, ಮಧು ಬಂಗಾರಪ್ಪ ಅವರೇ, ಕಾಣಿಸ್ತಾ ಇಲ್ವಾ ನಿಮಗೆ? ದಯಮಾಡಿ ಬನ್ನಿ, ಇಲ್ಲಿ ಬಡ ಮಕ್ಕಳು ಓದೋವಂಥದ್ದು, ಇದರಲ್ಲಿ ಯಾವುದೇ ರೀತಿಯ ಕಮಿಟ್ ಆಗೋ ಪ್ರಶ್ನೆನೇ ಇಲ್ಲ. ಮಕ್ಕಳಿಗೋಸ್ಕರ ನೀವು ಈ ಶ್ರಮನ ವಹಿಸಲೇಬೇಕು, ಇಂತಹ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಲೇಬೇಕು. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೇ ಇರ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿವರೆಗೂ ಈ ಒಂದು ಸುದ್ದಿನ ತಲುಪೋ ರೀತಿ ನೀವು ಮಾಡಬೇಕು ಅಂತ ಹೇಳ್ತಾ, ನೋಡ್ತಾ ಇರಿ ಶಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.